ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಬಾಳೆ ಹೂವಿನ ಪಲ್ಯ ಮಾಡುವ. ಬಾಳೆ ಹೂವಲ್ಲಿ ಒಳ್ಳೆ ವೈಟಮಿನ್ಸ್ ಇದೆ. ಸೊ ಇದನ್ನು ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ನಾನು ಮಾಡುವ ರೀತಿಯ ಸ್ಟೆಪ್ಸ್ ಫಾಲೋ ಮಾಡಿ ನನಗೆ ಟೇಸ್ಟ್ ಹೇಗೆ ಆಗಿದೆ ಅಂತ ಕಾಮೆಂಟಲ್ಲಿ ಹೇಳಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬಾಳೆ ಹೂವು, ಸೊ ಮೇಲೆ ಸಿಪ್ಪೆ ತೆಗೆಯುವ ನಾವು. ಸೊ ಇಷ್ಟು ಹೂ ತೆಗೆದೆ. ಈಗ ಇದು ಒಳಗಿನ ಎಳತ್ತು ಪಾಟನ್ನು ಸಣ್ಣ ಸಣ್ಣಕ್ಕೆ ನಾವು ಕೊಚ್ಚುವ. ಇದು ಹೊರಗಿನ ಸಿಪ್ಪೆ, ಇದನ್ನು ನಾವು ಬಿಸಾಕುವ. ಸೊ ನಮಗೆ ಕೊಚ್ಚಿ ಇಷ್ಟು ಸಿಕ್ಕಿದೆ. ನಾವು ಇದಕ್ಕೆ ಸಾಲ್ಟ್, ಉಪ್ಪು ಹಾಕೋಣ. ಒಳ್ಳೆ ರೀತಿ ಇದನ್ನು ನಾವು ಕಿವಿಚಬೇಕು, ಕಣ ಎಲ್ಲ ಹೋಗುತ್ತೆ ಹೀಗೆ ಮಾಡೋದ್ರಿಂದ. ಉಪ್ಪು ನೀರು ಬಿಡುವ ತನಕ ನಾವು ಒಳ್ಳೆ ರೀತಿ ಇದನ್ನು ಕಿವಿಚುವ. ಸೊ ಇಲ್ಲಿ ನೀರು ಬಿಟ್ಟಿದೆ. ಸೊ ಇದನ್ನು ಒಳ್ಳೆ ರೀತಿ ಈಗ ಕಿವಿಚಿ ತೆಗೆಯುವ. ನೀರೆಲ್ಲ ಕಿವಿಚಿ ಇದನ್ನು ತೆಗೆಯುವ ಬೇರೆ ಪ್ಲೇಟಿಗೆ. ಪುನಃ ಇದನ್ನೊಂದು ನೀರಲ್ಲಿ ಒಂದು 2 ಸೆಟ್ ತೊಳೆದು ಆನಂತರ ಕಿವಿಚಿ ಇಡುವ ಇದನ್ನು. ಸೊ ಪ್ಯಾನ್ ಬಿಸಿಯಾಗಿದೆ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾದ ನಂತರ 2 ಒಣಮೆಣಸು, ಡ್ರೈ ರೆಡ್ ಚಿಲ್ಲಿಯನ್ನು ಕಟ್ ಮಾಡಿ ಹಾಕೊಳ್ಳುವ. ಆನಂತರ 1 ಟೀ ಸ್ಪೂನ್ ಸಾಸಿವೆ, ಮಸ್ಟರ್ಡ್ ಸೀಡ್ಸ್. ಕ್ರ್ಯಾಕಲ್ ಆಗಲಿ, ಚಟಪಟ ಆಗಲಿ ಸಾಸಿವೆ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. 1/4 ಟೀ ಸ್ಪೂನ್ ಹಿಂಗ್, ರಸಪುಟಿಡ, 2 ಕಡ್ಡಿ ಕರಿ ಲೀವ್ಸ್, ಒಗ್ಗರಣೆ ಸೊಪ್ಪು. ಈಗ ನಾವು ಕಟ್ ಮಾಡಿ ಕ್ಲೀನ್ ಮಾಡಿಟ್ಟಂತ ಪೂಂಬೆ ಹಾಕೋಣ. ಬಾಳೆ ಹೂವು ಒಳ್ಳೆ ರೀತಿ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಒಳ್ಳೆ ಒಮ್ಮೆ ರೀತಿ ಮಿಕ್ಸ್ ಆದ ನಂತರ ನಾವು 1/4 ಟೀ ಸ್ಪೂನ್ ಟರ್ಮರಿಕ್, ಅರಸಿನ ಹಾಕೊಳ್ಳುವ. ಆನಂತರ ಸಣ್ಣ ಒಂದು ಹುಣಸೆ ಹುಳಿ ತಗೊಂಡಿದ್ದೇನೆ, ಸಣ್ಣ ತುಂಡು, ಅದರ ನೀರು ಕಿವಿಚಿ ಹಾಕೋಣ. ಟ್ಯಾಮ್ರಿನ್ ಜ್ಯೂಸು. ಆನಂತರ 1 ಟೇಬಲ್ ಸ್ಪೂನ್ ಅಷ್ಟು, ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕೊಳ್ಳೋಣ. ಆನಂತರ 1 ಟೀ ಸ್ಪೂನ್ ಬೆಲ್ಲ, ಜಾಗರಿ, ಇದು ಆಪ್ಷನಲ್, ನಾನು ಸ್ವಲ್ಪ ಇಲ್ಲಿ ಹಾಕೊಳ್ತೇನೆ. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಅದರ ಜೊತೆನೆ ಸ್ವಲ್ಪ ಸಾಲ್ಟ್, ಉಪ್ಪು, ನಾವು ಕಿವಿಚುವಾಗ ಉಪ್ಪು ಹಾಕೊಂಡಿದ್ದೇವೆ, ಇಲ್ಲಿ ಬರೀ ಸ್ವಲ್ಪ ಹಾಕೊಳ್ಳೋಣ. ಈಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ವಾಟರ್, ನೀರು ಹಾಕೊಳ್ಳೋಣ. ಜಾಸ್ತಿ ಬೇಡ, ನೀರು ಬಿಡ್ತದೆ ಇದು, ಸ್ವಲ್ಪ ಹಾಕೊಂಡ್ರೆ ಸಾಕು. ಈಗ ನಾವು ಬಾಯಿ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡುವ. ಇದು 10 ಮಿನಿಟಲ್ಲಿ ಬೇಯ್ತದೆ. ಸೊ ಬಾಳೆ ಹೂ ಇಲ್ಲಿ ಬೆಂದಿದೆ. ಇಲ್ಲಿ ಹುಳಿ ನೀರು ಹಾಕುವಾಗ ನೀವು ಟ್ಯಾಮ್ರಿನ್ ಜ್ಯೂಸ್ ಸ್ವಲ್ಪನೇ ಹಾಕಿ, ಜಾಸ್ತಿ ಹಾಕ್ಕೊಳ್ಬೇಡಿ. ಜಾಸ್ತಿ ಹುಳಿ ಆದರೆ ಒಳ್ಳೆಯದಾಗೋದಿಲ್ಲ, ಸ್ವಲ್ಪ ಹಾಕಿದರೆ ಸಾಕು. ಈಗ ನಾವೊಂದು 2 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕೊಕೊನಟ್ ಗ್ರೇಟೆಡ್ ಹಾಕೋಣ. ತೆಂಗಿನ ತುರಿಯನ್ನು ಒಳ್ಳೆ ರೀತಿಯನ್ನು ಮಿಕ್ಸ್ ಮಾಡ್ಕೊಳ್ಳುವ. ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ.
ಸೂಪರ್ ಆದ ಬಾಳೆ ಹೂವಿನ ಪಲ್ಯ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.